ಮುಜರಾಯಿ ಇಲಾಖೆ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ಟೀಕೆಗಳಿಗೆ ಕೌಂಟರ್ ಕೊಟ್ಟ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿ. ಮುಜರಾಯಿ ಇಲಾಖೆ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ಟೀಕೆಗಳಿಗೆ ಕೌಂಟರ್ ಕೊಟ್ಟ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಅವ್ಯವಹಾರ ನಡೆದರೆ ಸುಪರ್ದಿಗೆ ಅವಕಾಶವಿದೆ. ನಾವು ಅಂತಹ ದೇಗುಲ ವಶಕ್ಕೆ ಪಡೆದು 5 ವರ್ಷ ನಂತರ ವಾಪಸ್ ಮಾಡ್ತೇವೆ. ಬಿಜೆಪಿ ಕಾಲದಲ್ಲೂ 10 ದೇವಸ್ಥಾನಗಳನ್ನ ಸುಪರ್ದಿಗೆ ಪಡೆದಿದ್ರು. ನಾವು 1.50 ಲಕ್ಷ ದೇವಸ್ಥಾನಗಳಲ್ಲಿ ಒಂದನ್ನು ವಶಕ್ಕೆ ಪಡೆಯುತ್ತಿದ್ದೇವೆ ಅಷ್ಟೇ. ದೇವಸ್ಥಾನದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಗೊತ್ತಾಗಿ 1 ವರ್ಷ ಆಯಿತು. ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳಬೇಕಿತ್ತು. ಅವ್ಯವಹಾರ ಪತ್ತೆ ಹಚ್ಚಿ ಸರಿ ಮಾಡ್ತೇವೆ ಎಂದ ಮುಜರಾಯಿ ಮಂತ್ರಿ. ಮುಜರಾಯಿ ಇಲಾಖೆ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ನೋಡಿ, ರಾಜ್ಯದಲ್ಲಿ ಲಕ್ಷಾಂತರ ದೇವಸ್ಥಾನಗಳಿದ್ದಾವೆ. ಮುಜರಾಯಿ ಇಲಾಖೆ ಎನ್ನುವಂತಹದ್ದು ದೇವಸ್ಥಾನದ ಅಭಿವೃದ್ಧಿಗೆ ಕಾರಣ ಆಗಬೇಕು. ಜೊತೆಗೆ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅವ್ಯವಹಾರ, ಬೇರೆ ಬೇರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಮುಜರಾಯಿ ಇಲಾಖೆಯ ಗಮನಕ್ಕೆ ಬಂದರೆ ತಕ್ಷಣ ಮುಜರಾಯಿ ಇಲಾಖೆ ತನ್ನ ವಶಕ್ಕೆ ಪಡೆದುಕೊಂಡು 5 ವರ್ಷ ಅಲ್ಲಿನ ಆಡಳಿತವನ್ನು ಸುಧಾರಿಸಿ ಅದಾದ ನಂತರ ಸಂಬಂಧಪಟ್ಟಂತಹ ದೇವಸ್ಥಾನದ ಮಂಡಳಿಗೆ ಅದನ್ನು ಹಸ್ತಾಂತರ ಮಾಡುತ್ತೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಆ ಒಂದು ದೇವಸ್ಥಾನವನ್ನು ತನ್ನ ಸುಪರ್ದಿಗೆ ಎಂದು ಆದೇಶ ಅಥವಾ ಸೂಚನೆ ಅಥವಾ ನೋಟಿಸ್ ಅನ್ನು ಇಶ್ಯೂ ಮಾಡಿದ ತಕ್ಷಣ ಒಂದಷ್ಟು ವಿರೋಧತೆಯೂ ಕೂಡ ವ್ಯಕ್ತವಾಯಿತು. ಆ ಟೀಕೆಗಳಿಗೆ ಕೌಂಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5,000 ದೇವಸ್ಥಾನಗಳಿದೆ. ಅದರಲ್ಲಿ 1,50,000 ಖಾಸಗಿ ದೇವಸ್ಥಾನಗಳು. ಎಷ್ಟು? 1,50,000 ಇದೆ. ಎಲ್ಲಾದ್ರೂ ಯಾವ್ದಾದ್ರು ದೇವಸ್ಥಾನದಲ್ಲಿ ತಪ್ಪಾದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ಕೋರ್ಟ್ಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರು, ಮುಜರಾಯಿ ಆಯುಕ್ತರಿಗೆ ಅಧಿಕಾರ ಇರುತ್ತೆ. ಅದನ್ನ 5 ವರ್ಷಗಳ ಕಾಲ ದೇವಸ್ಥಾನನ ಮುಜರಾಯಿ ಇಲಾಖೆ ವ್ಯಾಪ್ತಿ ತಗೊಂಡು ಮತ್ತೆ ವಾಪಸ್ ಕೊಡೋ ಸಂಪ್ರದಾಯ ಇರುತ್ತೆ. ಈ 1,50,000ದಲ್ಲಿ ಒಂದು ದೇವಸ್ಥಾನ ತಗೊಂಡಿದ್ದು. ಯಾಕೆ ತಗೊಂಡಿದ್ದು ಅಂತ ಆ ವಿಡಿಯೋಗಳೆಲ್ಲ ನೀವೇ ನೋಡಿದಿರಲ್ಲ, ದುರುಪಯೋಗ ಆಗಿದೆ ಅಂತೇಳಿ ಆ ವಿಡಿಯೋಗಳಲ್ಲಿ ನೀವೇ ನೋಡಿದಿರಲ್ಲ. ಇಡೀ ರಾಜ್ಯದ ಎಲ್ಲ ಜನತೆಗೆಲ್ಲ ಗೊತ್ತಿತ್ತು ಅಲ್ವಾ? ಮತ್ತೆ ಇಷ್ಟೊತ್ತಿಗೆ 1 ವರ್ಷ ಆಯ್ತು ಇದೆಲ್ಲ ಆಗಿ. ಅವ್ರ ಟ್ರಸ್ಟ್ ಸರ್ ಮಾಡ್ಕೊಬಹುದು. ಯಾರ ರೀತಿ ತಪ್ಪು ಮಾಡಿದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ ಅದೆಲ್ಲ ಮಾಡಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಮತ್ತೆ 5 ವರ್ಷ ಆದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ವರದಿಯಲ್ಲಿ ಏನಾದ್ರು ಬಂದಿತ್ತ ಸರ್? ಅಂದ್ರೆ ಇದೇ ರೀತಿಯಾದಂತಹ ಅಕ್ರಮಗಳಾಗಿತ್ತು ಅದೆಲ್ಲ ಈ ವಿಡಿಯೋ ಎಲ್ಲ ಇಡೀ ರಾಜ್ಯನ ನೋಡಿದ್ರಲ್ಲ, ನೀವೇ ತಾನೇ ಹಾಕಿದ್ದು ಎಲ್ಲ, ನಿಮ್ ಟಿವಿಗಳೆಲ್ಲ ಬಂದಿದ್ದೆಲ್ಲಾನು. ಮತ್ತೆ ಅವ್ರಿಗೆ ವಾಪಸ್ ಕೊಡ್ತೀವಿ. 1,50,000 ದೇವಸ್ಥಾನ ಅಲ್ವಾ? ಅದ್ರಲ್ಲಿ ಒಂದು ದೇವಸ್ಥಾನ. ಆಮೇಲೆ ಈಗ ಜಯನಗರದ್ದು ಗಣೇಶನ ದೇವಸ್ಥಾನ, ಅದು ಟ್ರಸ್ಟ್ ಇದ್ದಿದ್ದು, ಅಲ್ಲಿ ಲೋಪದೋಷಗಳಾಯ್ತು ಅಂತ ವಾಪಸ್ ತಗೊಂಡಿದ್ರು. ಆಮೇಲೆ ಇದೇನು ಹೊಸದೇನಲ್ಲ. ಬಿಜೆಪಿ ಅವ್ರ ಕಾಲದಲ್ಲಿ 10 ದೇವಸ್ಥಾನಗಳನ್ನ ಇದೇ ರೀತಿ ಎಲ್ಲೆಲ್ಲಿ ಅವ್ಯವಹಾರ ಆಯ್ತು, ಜಗಳ ಇರುತ್ತಲ್ಲ, ತಗೊಂಡಿದ್ರು, ಮತ್ತೆ ವಾಪಸ್ಸು ಕೊಡ್ತೀವಿ. ಹಿಂದೂ ಸಂಘಟನೆಗಳು ವಿರೋಧ ಈಗ ಒಂದ್ ನಿಮಿಷ, 1,50,000 ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಅಷ್ಟೇ ತಗೊಂಡಿರೋದು. ಎಷ್ಟು? 1.5 ಲಕ್ಷದಲ್ಲಿ. ಆಮೇಲೆ ಹಿಂದೂ ಸಂಘಟನೆಗಳು ಇರ್ಬೋದು, ಇನ್ನೊಬ್ರು ಇರ್ಬೋದು. ಈ ರೀತಿ ಅಲ್ಲಿ ಆ ವಿಡಿಯೋಗಳೆಲ್ಲ ನೀವೇ ನೋಡಿದ್ರಲ್ಲಪ್ಪ, ಅದನ್ನ ಅವ್ರು ಒಪ್ಕೊಳ್ತಾರ? ಹೇಳಿ. ಹಿಂದೂ ಸಂಘಟನೆಗಳು ಆ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥದ್ದು ವಿಡಿಯೋಗಳಿದೆ, 3-4 ವಿಡಿಯೋಗಳಿದೆ. ಅದನ್ನ ಅವ್ರು ಒಪ್ಕೊಳ್ತಾರ? ಹೇಳಿ. ಈ ತರ ಮಾಡ್ಬೋದ ದೇವಸ್ಥಾನದಲ್ಲಿ? ಹೇಳಿ. ಅವ್ರು ಹೇಳ್ಬಿಟ್ರೆ ಇಲ್ಲ ಮಾಡಿದ್ ಸರಿ, ಆ ತರ ಮಾಡಿದ್ದು ಅಂತ. ಆಮೇಲೆ ಯೋಚನೆ ಹೇಳಿ. ಹಿಂದೂ ಸಂಘಟನೆಗಳು ಆ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥದ್ದು ವಿಡಿಯೋಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.